ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರಾ. ಮೊದಲಿಗೆ ಹೆಡ್ಲೈನ್ಸ್. ಅಧಿಕಾರಿಗಳು ಜೂನ್ ಅಂತ್ಯದೊಳಗೆ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ನೀಡಿದ್ದಾರೆ. ಸದ್ಯದ ಕಾಮಗಾರಿ ಗತಿಯನ್ನ ಗಮನಿಸಿದರೆ ನಿಗದಿತ ಗಡುವಿನೊಳಗೆ ಕೆಲಸ ಮುಗಿಯುವುದು ಅನುಮಾನ. ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಅವೈಜ್ಞಾನಿಕ ಸರ್ವಿಸ್ ರಸ್ತೆ ಸರಿಪಡಿಸಲು ಸಂಸದ ಶ್ರೇಯಸ್ ಪಟೇಲ್ ಸೂಚನೆ. ಕರ್ನಾಟಕದಲ್ಲಿ ಹೆಚ್ಚುತ್ತಿರುವ ಯಕೃತ್ತಿನ ಕಾಯಿಲೆ ಆರಂಭಿಕ ಹಂತದಲ್ಲೇ ತಪಾಸಣೆ ಅಗತ್ಯ. ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಸ್ಟಿಯಾಟೋಟಿಕ್ ಲಿವರ್ ಡಿಸೀಸ್ ಯಕೃತ್ತಿನ ಕಾಯಿಲೆಗೆ ಕಾರಣ. ಮಣಿಪಾಲ್ ಹಾಸ್ಪಿಟಲ್ ಹೆಪಟಾಲಜಿ ಮತ್ತು ಟ್ರಾನ್ಸ್ಪ್ಲಾಂಟ್ ಡಾಕ್ಟರ್ ಸಂದೀಪ್ ಸತ್ಸಂಗಿ ಮಾಹಿತಿ. ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಅವೈಜ್ಞಾನಿಕ ಸರ್ವಿಸ್ ರಸ್ತೆ ಸರಿಪಡಿಸಲು ಸಂಸದ ಶ್ರೇಯಸ್ ಪಟೇಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಹಾಸನ ನಗರದ ಎನ್ ವೃತ್ತದಿಂದ ಹೊಸ ಬಸ್ ನಿಲ್ದಾಣದವರೆಗೆ ನಿರ್ಮಾಣವಾಗುತ್ತಿರುವ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯನ್ನ ಸಂಸದ ಶ್ರೇಯಸ್ ಪಟೇಲ್ ಅವರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸಮಗ್ರ ಪರಿಶೀಲನೆ ನಡೆಸಿ ಕಾಮಗಾರಿಯ ಪ್ರಗತಿ ಮತ್ತು ಸಾರ್ವಜನಿಕರಿಗೆ ಉಂಟಾಗುತ್ತಿರುವ ಸಂಚಾರ ದಟ್ಟಣೆಯ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಎನ್ಆರ್ ವೃತ್ತದ ಬಲಭಾಗದಲ್ಲಿ ರೂಪಿಸಲಾಗಿರುವ ಸರ್ವಿಸ್ ರಸ್ತೆಯು ಅವೈಜ್ಞಾನಿಕ ವಿನ್ಯಾಸದಿಂದ ಕೂಡಿದ್ದು ವಾಹನ ಸವಾರರು ಹಾಗೂ ಪಾದಚಾರಿಗಳಿಗೆ ಭಾರಿ ಸಂಕಷ್ಟ ತಂದೊಡ್ಡಿದೆ. ಈ ಸಮಸ್ಯೆಯನ್ನ ತುರ್ತಾಗಿ ಸರಿಪಡಿಸಲು ಜಂಟಿ ಸರ್ವೆ ನಡೆಸಿ 1 ವಾರದೊಳಗೆ ವೈಜ್ಞಾನಿಕ ಪರಿಹಾರ ಕ್ರಮಗಳೊಂದಿಗೆ ವರದಿ ಸಲ್ಲಿಸುವಂತೆ ರೈಲ್ವೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ಅಧಿಕಾರಿಗಳು ಈ ಮೊದಲು ಜೂನ್ 2026ರ ವೇಳೆಗೆ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ನೀಡಿದರು. ಆದರೆ ಸದ್ಯದ ಕಾಮಗಾರಿ ಗತಿಯನ್ನು ಗಮನಿಸಿದರೆ ನಿಗದಿತ ಗಡುವಿನೊಳಗೆ ಕೆಲಸ ಮುಗಿಸುವುದು ಅನುಮಾನವಾಗಿದೆ. ಹೀಗಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜೂನ್ನಲ್ಲಿ ಸಾಧ್ಯವಾಗದಿದ್ದರೂ ಆಗಸ್ಟ್ ಅಥವಾ ಸೆಪ್ಟೆಂಬರ್ ವೇಳೆಗೆ ಯಾವುದೇ ಕಾರಣಕ್ಕೂ ಕಾಮಗಾರಿ ಪೂರ್ಣಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಯೋಜನೆಗೆ ಅನುದಾನದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ರಾಜ್ಯ ಸರ್ಕಾರವು ತನ್ನ ಪಾಲಿನ 24 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ ಬಳಿಕ ಕೆಲಸವು ವೇಗ ಪಡೆದುಕೊಂಡಿದೆ. ಕೇವಲ ಮೇಲ್ಸೇತುವೆ ನಿರ್ಮಾಣ ಮಾಡುವುದಷ್ಟೇ ಉದ್ದೇಶವಲ್ಲ, ಈ ಪ್ರಕ್ರಿಯೆಯಲ್ಲಿ ಸುತ್ತಮುತ್ತಲಿನ ನಿವಾಸಿಗಳು ಮತ್ತು ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆಗಳಿಗೂ ಸ್ಪಂದಿಸುವುದು ನಮ್ಮ ಆದ್ಯತೆಯಾಗಿದೆ ಎಂದು ಅವರು ಭರವಸೆ ನೀಡಿದರು. ಆದ್ಮೇಲೆ ನಮಗೆ ಸಮಸ್ಯೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಡ್ರಾಯಿಂಗ್ ನೋಡೋದಾಗಲಿ ಯಾರು ಕೆನರಾ ಬಗ್ಗೆ ಆಚೆ ಸ್ಲೋಪ್ ಅಂತ ಹೇಳಿ ಏನೇ ಮಾಡಬೇಕು ಅಲ್ಲಿಂದ ಮಿನಿಮಮ್ 80 to 120 ಮೀಟರ್ ಆಮೇಲೆ ಏನು ಬರುತ್ತೆ ಹೈವೇಲಿ ಮಿನಿಮಮ್ 80 to 120 ಮಿನಿಮಮ್ ಡಿಸ್ಟೆನ್ಸ್ ಇದ್ದಾರೆ. ಅವ್ರು ಆ ಡಿಸ್ಟೆನ್ಸ್ ಬಿಟ್ಟು ಡೈರೆಕ್ಟ್ ಅಲ್ಲೇ ಅಂತ ಸರ್ಕಾರಿ ಕೊಟ್ಟಿದ್ದಾರೆ. ಅದೇ ಮತ್ತು ಎಲ್ಲ ಸ್ಲೋಪಲ್ಲಿ ಇದ್ರೆ ವೆಹಿಕಲ್ ನೋಡೋ ನಿಮಗೆ ಒಂದು ಅನ್ಪಟ್ಟಿದ್ದಾರೆ. 10 years ಬ್ಯಾಕ್ ಇನ್ನೊಂದು ಇನ್ಸಿಡೆಂಟ್ ನಡೀತು. ಬೆಡ್ ಸೋದರ ಒಂದು ಗಾಡಿ ಆ ಟೈಪ್ ಆದ್ರೆ ಸ್ಲೋಪ್ ಇರುತ್ತೆ ತುಂಬ ಇರುತ್ತೆ. ಅಲ್ಲಿಂದ ಸ್ಲೋಪಲ್ಲಿ ಇರುತ್ತೆ. ಇಂಥ ಟೈಮ್ ಅಲ್ಲಿ ನಿಂತ್ಕೊಳ್ಳೋದು ಬಸ್ ಸ್ಟ್ಯಾಂಡ್ ಅಂತ ಬ್ಲಾಕ್ ಆಗುತ್ತೆ. ಸಂಜೆ ಕೋರ್ಟ್ ಮುಗಿದಾಗ ಬೆಳಿಗ್ಗೆ ತುಂಬ ಇದೆ. ಅದ್ರ ಬಗ್ಗೆ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆ ಇಲ್ಲಿ ಸ್ಥಳೀಯರದು ಇತ್ತು. ಹಾಗಾಗಿ ಇವತ್ತು ಖುದ್ದಾಗಿ ಬಂದು ಸ್ಥಳೀಯರ ಜೊತೆ ಅಹವಾಲನ್ನ ಕೇಳಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಭೇಟಿ ಮಾಡಿ ಏನೇನಾಗಬೇಕು, ಯಾವಾಗ ಇದು ಕಂಪ್ಲೀಷನ್ ಆಗುತ್ತೆ ಅನ್ನೋದನ್ನ ಒಂದು ಪರಿಶೀಲನೆ ಮಾಡ್ತಾ ಇದ್ವಿ. ಬಹುಶಃ ನಮ್ಮ ರೈಲ್ವೆ ಇಲಾಖೆಯವರು ಜೂನ್ 2026ರಲ್ಲಿ ಮುಗಿಸ್ಕೊಡ್ತೀವಿ ಅಂತಾರೆ. ಅದೇ ನಾನು ಇನ್ನೊಂದು 2 ತಿಂಗಳು ಜಾಸ್ತಿ ಆಗ್ಬೋದು ಅಂತ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಾವು ಜೂನ್ 26 ಅಂತ ನಾವು ಫಿಕ್ಸ್ ಆಗೋದಕ್ಕಿಂತ ಹೆಚ್ಚಾಗಿ ಸಣ್ಣ ಪುಟ್ಟ ಯಾವ್ದಾದ್ರು ಅಡೆತಡೆ ಬಂದ್ರು ಇನ್ನೊಂದು 2 ತಿಂಗಳು ಅದಾದ್ಲಿ ಅಲ್ಲಿ ಮಳೆಗಾಲದ ನಂತರ ಸಂಪೂರ್ಣವಾಗಿ ರೈಲ್ವೆ ಮೇಲ್ಸೇತುವೆ 2 ಭಾಗನೂ ಓಡಾಡ್ಲಿಕ್ಕೆ ನಾವು ತೆರೆ ಮಾಡ್ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಅನುವನ್ನ ಮಾಡ್ಬೇಕಾಗ್ತದೆ. ನಮ್ ಜವಾಬ್ದಾರಿ ಕೂಡ ಆಗ್ತದೆ. ಜೊತೆಗೆ ಈಗಾಗಲೇ ಗರ್ಡರ್ಗಳು ಏನು ಹುಬ್ಳಿಯಿಂದ ಬಂದು ಈಗಾಗಲೇ ಫ್ಯಾಬ್ರಿಕೇಶನ್ ಆಗ್ತಾ ಇದೆ ನಮ್ಮ ಕೋರ್ಟ್ ಹತ್ರ. ಅದ್ರದ್ದು ಮೇಜರ್ ನಮ್ಗೆ ಕೆಲಸ ಇದ್ದಿದೆ. ಅದ್ರದ್ದು
ಅದಾದ್ಮೇಲೆ ಫ್ಯಾಬ್ರಿಕೇಶನ್ ಎಲ್ಲ ಅಸೆಂಬಲ್ ಆದ್ಮೇಲೆ ಮತ್ತೆ ಒಂದು ಇನ್ಸ್ಪೆಕ್ಷನ್ ಬಂದು ಅವರು ರಿಪೋರ್ಟ್ ಕೊಟ್ಟ ನಂತರ ಗರ್ಡರ್ ಫಿಕ್ಸ್ ಮಾಡುವಂಥದ್ದು ಏನು ಈ ಕಡೆ ಮಾಡಿದ್ದಾರೆ ರೈಟ್ ಸೈಡ್ಗೆ ಅದೇ ರೀತಿ ಫಿಕ್ಸ್ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ಜೊತೆಗೆ ಇಲ್ಲಿ ಸರ್ವಿಸ್ ರೋಡ್ ಲ್ಯಾಂಡಿಂಗ್ ವಿಷಯದ ಬಗ್ಗೆ ಸ್ಥಳೀಯರು ಒಂದು ಅಲ್ಲಲ್ಲ ಈಗ ಅದು ಆಗ್ಲೇ ಅವಾಗ ಮಾಡ್ಬೇಕಾದ್ರೆ ನಾವು ಮನವಿ ಮಾಡಿ ಅಟ್ಲೀಸ್ಟ್ ಗಮನಕ್ಕೆ ತಂದಿದ್ರೆ ಮಾಡ್ಬೋದು. ಈಗ ನಾನು ಅದನ್ನೇ ಫೀಸಿಬಿಲಿಟಿ ಚೆಕ್ ಮಾಡಿ ಅಂತ ಒಂದು ಲೆಟರ್ ಸಹ ಕೊಟ್ಟಿದ್ದೀನಿ. ಇನ್ನೊಂದು 7 days ಅಲ್ಲಿ ಆಗು ಹೋಗುಗಳು ಏನೇನ್ ಆಗ್ತದೆ ಏನೇನ್ ಮಾಡ್ಬೋದು ಇದಕ್ಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಂದ್ಬಿಟ್ಟು ಫೀಸಿಬಿಲಿಟಿ ಚೆಕ್ ಮಾಡ್ಸೋಣ. ಅದರಲ್ಲಿ ವರದಿ ಏನ್ ಬರ್ತದೆ ಸಾಧಕ ಬಾಧಕಗಳನ್ನ ಪರಿಶೀಲಿಸಿ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಗಮನಕ್ಕೆ ತಗೊಬಂದು ಇದನ್ನ ಸಮಸ್ಯೆಯನ್ನ ಸರಿಪಡಿಸೋ ಕೆಲಸವನ್ನ ಮಾಡೋಣ. ಆಗ್ಬೋದು ಈಗ ನೀವು ಕಳೆದ 1 ವರ್ಷಕ್ಕೂ ಈಗೂ ನೋಡ್ಬೇಕು. ನಾವು ಬರೀ ಇಲ್ಲಿ ನೋಡ್ಕೊಂಡು ಹೋದ್ರಾಗಲ್ಲ, ಈಗ ಅಂಡರ್ ಪಾಸ್ ಅಲ್ಲಿ ಬಂದ್ರೆ ಏನೇನ್ ಕೆಲಸಗಳಾಗಿದೆ ಅನ್ನೋದನ್ನ ಕಣ್ಣು ಮುಂದೆ ನಾವು ನೋಡ್ಬೋದು. ಹಾಗಾಗಿ ಕಳೆದ ಈಗ ಒಂದು 6 ತಿಂಗಳಿಗೂ ಯಾವಾಗ ನಾವು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ ಇದನ್ನ ಕೊಡ್ಸಿದ್ವಿ ರೈಲ್ವೆ ರಾಜ್ಯ ಸರ್ಕಾರದಿಂದ 50% ಶೇರ್ ರಾಜ್ಯ ಸರ್ಕಾರದ್ದು, 50% ಶೇರ್ ಕೇಂದ್ರ ಸರ್ಕಾರದ್ದು. ಹಾಗಾಗ್ಲೇ ನಾವು ಯಾವಾಗ ರಾಜ್ಯ ಸರ್ಕಾರದ್ದು ಶೇರ್ ಅನ್ನ ಸುಮಾರು 24 ಕೋಟಿ 22 ಕೋಟಿನ ರಾಜ್ಯ ಸರ್ಕಾರದಲ್ಲಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ ಕೊಟ್ಟ ಮೇಲೆ ಕೆಲಸ ಶುರುವಾಗಿ ಚುರುಕಾಗಿ ಕೆಲಸ ಮಾಡ್ತಿದ್ದಾರೆ. ಆ ಕೇಂದ್ರ ಸರ್ಕಾರದ 50% ದುಡ್ಡು ಸಹ ಬಿಡುಗಡೆಯನ್ನ ಮಾಡಿದ್ದಾರೆ. ದುಡ್ಡಿನ ವಿಷಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ತ್ವರಿತಗತವಾಗಿ ಕೆಲಸ ಆಗ್ಬೇಕು. ಜೊತೆಗೆ ಇದು ಸಣ್ಣದ ಕೆಲಸ ಅಲ್ಲ, ರೈಲ್ವೆ ಮೇಲ್ಸೇತುವೆ ಅಂದ್ರೆ ಜವಾಬ್ದಾರಿ ಜಾಸ್ತಿ ಇರ್ತದೆ, ಮತ್ತೆ ಟೆಕ್ನಿಕಲ್ ಇಶ್ಯೂಸ್ ಇರ್ತದೆ, ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನೋಡಿ ಮಾಡ್ಬೇಕಾಗ್ತದೆ. ಹಾಗಾಗಿ ಸ್ಟೇಜ್ ಬೈ ಸ್ಟೇಜು ಕೆಲಸ ಅಂತೂ ಆಗ್ತಾ ಇದೆ. ಆದ್ರೆ ಜೂನ್ ಅಂತ ಹೇಳಿದ್ರೆ ನಾನು ಭಾಗಶಃ ಒಂದು 2-3 ಅಂತ ಹೇಳಿದ್ರೆ ನಾನು ಎಲ್ಲಾ ಕಡೆ ಕಾಮಗಾರಿಗಳು ನೋಡಿದಾಗ ಅವ್ರು ಅದೇ ಇದಕ್ಕೆ ನಾವು ಸ್ಟಿಕ್ ಆನ್ ಆಗೋದಕ್ಕಿಂತ ಈಗ ನೀವು ನೋಡ್ಬೋದು ನ್ಯಾಷನಲ್ ಹೈವೇ 75 ಈಗ ತ್ವರಿತಗತಿಗೆ ಮುಕ್ತಾಯ ಹಂತಕ್ಕೆ ಬಂದಿದೆ. ನಾನು ಅದು ಹೇಳಕ್ ಹಿಡಿದಾಗಲೇ 1 ವರ್ಷ ಆಗಿತ್ತು. ತ್ವರಿತವಾಗಿ ಕೆಲಸಕ್ಕೆ ತೆಗೆಯುವಂತ ಕೆಲಸನ ನಾವು ಮಾಡಬೇಕು. ಇದನ್ನಂತೂ ಆದಷ್ಟು ಬೇಗ ವೆಹಿಕಲ್ ಮೂವ್ಮೆಂಟ್ಸ್ ಗೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಭ್ರಷ್ಟಾಚಾರ ರಹಿತ, ಸತ್ಯಾಚಾರಯುತ ಹಾಗೂ ಸಮೃದ್ಧ ಸಮಾಜ ನಿರ್ಮಾಣದ ಉದ್ದೇಶದಿಂದ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿ ಹಾಸನ ಜಿಲ್ಲೆಯಲ್ಲಿ ಅಧಿಕೃತವಾಗಿ ಆರಂಭವಾಗಲಿದೆ ಎಂದು ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ಹಾಗೂ ಕಾರ್ಯಾಚರಣಾ ಸಮಿತಿ ಜಿಲ್ಲಾಧ್ಯಕ್ಷ ಟಿ ಮಲ್ಲೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ತಿಂಗಳು ಪುಷ್ಪಗಿರಿ ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಪ್ರಾಂತೀಯ ಅಧ್ಯಕ್ಷರಾದ ಎಎಸ್ ಭದ್ರಶೆಟ್ಟಿ, ಕರ್ನಾಟಕ ಪ್ರಾಂತೀಯ ಅಧ್ಯಕ್ಷರಾದ ಕೆ ಪ್ರಭಾಕರ್, ಕರ್ನಾಟಕ ಪ್ರಾಂತೀಯ ಪ್ರಧಾನ ಕಾರ್ಯದರ್ಶಿ ಕೆ ದಯಾನಂದ ಸೇರಿದಂತೆ ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ಜಿಲ್ಲಾ ಸಮಿತಿಯನ್ನ ರಚಿಸಲಾಯಿತು. ಪುಷ್ಪಗಿರಿ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ 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 ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ನಿವೃತ್ತ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರಾದ ಶ್ರೀ ವೆಂಕಟೇಶ್ ಬಿ ಅವರು ಕಾರ್ಯಕ್ರಮಕ್ಕೆ ಗೌರವ ನೀಡಿದರು. ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿ ಆಫ್ ಇಂಡಿಯಾ ಸಂಸ್ಥೆಯನ್ನ 2012ರ ನವೆಂಬರ್ 29ರಂದು ಸ್ಥಾಪಿಸಲಾಗಿದ್ದು, ಇದು ಲಾಭರಹಿತ ಹಾಗೂ ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಯಾಗಿದೆ ಎಂದರು. ಮಾನವೀಯ ನೆಲೆಯ ಮೇಲೆ ಸಾಮಾಜಿಕ, ಪರಿಸರ ಹಾಗೂ ಆಡಳಿತಾತ್ಮಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು, ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಮಾಡುವುದು ಹಾಗೂ ಸತ್ಯಾಚಾರವನ್ನ ಉತ್ತೇಜಿಸುವುದೇ ಸಂಸ್ಥೆಯ ಮೂಲ ಉದ್ದೇಶವಾಗಿದೆ. ಭ್ರಷ್ಟಾಚಾರ ಮುಕ್ತ ಆಡಳಿತ ಮತ್ತು ಜನರ ಹಿತ ರಕ್ಷಣೆಯ ಸಂಕಲ್ಪದೊಂದಿಗೆ ಆರಂಭವಾದ ಈ ಸಮಿತಿ ಹಾಸನ ಜಿಲ್ಲೆಯಲ್ಲಿ ಸಾಮಾಜಿಕ ಜಾಗೃತಿ ಹಾಗೂ ನ್ಯಾಯಪರ ಹೋರಾಟಕ್ಕೆ ಹೊಸ ಬಲ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮತ್ತೆ ಸ್ಟೇಟ್ ನೀವು ಮಾಡಬಹುದು ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ಒಂದು ಕಾರ್ಯಾಚರಣಾ ಸಮಿತಿಯವರು ನಮಗೆ ಬೆಂಗಳೂರಿಗೆ ಕರ್ಕೊಂಡು ನಮಗೆ ಇದ್ರ ಬಗ್ಗೆ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರು. ಹಾಗೇನೆ ನಾವು 15ನೇ ತಾರೀಕು ತಿಂಗಳ 15ನೇ ತಾರೀಕು ಒಂದು ಕಮಿಟಿಯನ್ನು ಮಾಡಿದ್ವಿ. ಆ ಕಮಿಟಿ ಮಾಡಿ ನಾವು ಏನೇನು ಕ್ರಮ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇದನ್ನು ಮಾಡಿದ್ವಿ. ನಮ್ಮ ಉದ್ದೇಶ ಹೆಚ್ಚು ರೈತರಿಗೆ ಆದಷ್ಟು ನಾವು ಒಂದು ಸಹಕಾರ ಕೊಡಬೇಕು. ನಮ್ಮ ಬೆನ್ನೆಲುಬು ನಮ್ಮ ರೈತರು, ಅವರಿಗೆ ನಡೀತಕ್ಕಂಥ ಭ್ರಷ್ಟಾಚಾರ ಹೆಚ್ಚು ಗಮನ ಕೊಡಬೇಕು ಅಂತ ಒಂದು ದೃಷ್ಟಿನ ಮಾಡಿಕೊಂಡು ನಾವೆಲ್ಲ ಒಂದು ಸಮಿತಿಯಿಂದ ಎಲ್ಲ ತಾಲೂಕಿನಿಂದ 15 ಜನ ನಾವು ಅದನ್ನು ಪದಾಧಿಕಾರಿಗಳು ಡೈರೆಕ್ಟರ್ ಆಯ್ಕೆ ಮಾಡಿಕೊಂಡು ಅದನ್ನು ಮುಂದುವರಿಸಲಿಕ್ಕೆ ಮಾಡಿದ್ದೀವಿ. ಹಾಗೆಯೇ ಇದು ಶುರುವಾಗಿದೆ ಯಾವಾಗಪ್ಪ ಅಂತಂದರೆ ಕಾರ್ಯಾಚರಣೆ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿ ಆಫ್ ಇಂಡಿಯಾ ಸಂಸ್ಥೆಯು 2012 ನವೆಂಬರ್ 29ರಂದು ಸ್ಥಾಪನೆ ಆಯಿತು. ಇದು ಪ್ರಮುಖ ಏನಪ್ಪ ಅಂದರೆ ಸರ್ಕಾರೇತರ ಸಂಸ್ಥೆ ಇದೆ. ಇದು ಸ್ವತಂತ್ರವಾಗಿ ಹಾಗೂ ಲಾಭರಹಿತ ಸಮಾಜಕ್ಕೆ ಕೆಲಸ ಮಾಡುವ ಸ್ವಯಂ ಪ್ರೇರಿತ ಸಂಸ್ಥೆ ಆಗಿರ್ತದೆ. ಒಂದು ಮಾನವೀಯ ನೆಲೆಗಟ್ಟಿನ ಮೇಲೆ ಒಂದು ಸಾಮಾಜಿಕ ಹಾಗೂ ಪರಿಸರ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ಅತ್ಯಾಚಾರ, ಭ್ರಷ್ಟಾಚಾರ, ಮುಕ್ತ ಸಮಾಜ ಹಾಗೂ ಸಮೃದ್ಧ ಸಮಾಜ
ನಿರ್ಮಾಣ ಮಾಡೋದೇ ಈ ಸಂಸ್ಥೆ ಪ್ರಮುಖ ಉದ್ದೇಶ ಆಗಿರ್ತದೆ. ಈ ಸಂಸ್ಥೆ ಭಾರತ ಸರ್ಕಾರದ ನೀತಿ ಆಯೋಗದಲ್ಲಿ ಕೆಲಸ ಮಾಡುವ ಪ್ರಮುಖ ಸಂಸ್ಥೆಯಾಗಿದೆ. ಸಮಾಜ ಮುಖಿ ಕೆಲಸಗಳನ್ನ ಸ್ವಯಂ ಸೇವಕರಾಗಿ ಕೆಲಸ ಮಾಡೋದಕ್ಕೋಸ್ಕರ ಕಾರ್ಯಕರ್ತರನ್ನ ಗೌರವಿಸೋದು ಈ ಸಂಸ್ಥೆಯ ಮುಖ್ಯ ಕರ್ತವ್ಯವಾಗಿರುತ್ತೆ. ಹೇಳಿ ಸರ್. ಹಾಸನ ಜಿಲ್ಲಾ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಸರ್. ನಮಸ್ಕಾರ. ಇನ್ನ ನಮ್ಮ ಉಪಾಧ್ಯಕ್ಷರಾದಂತಹ ಶ್ರೀ BS ಪುರುಷೇಟ್ರು ಕೂಡ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ ಸರ್. ಹಾಗೆ ಕೃಷ್ಣಕುಮಾರ್ ಅವರು ಕೂಡ ಉಪಾಧ್ಯಕ್ಷರಾಗಿದ್ದಾರೆ. ಹೊಳೆನರಸೀಪುರದಿಂದ ಅವರು ಕೂಡ ಆಗಮಿಸಿದ್ದಾರೆ ಸರ್. ಇನ್ನ ನಮ್ಮ ಗಂಗಾಧರ ಅಂತ ಹೇಳ್ಬಿಟ್ಟು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ MS ಸುಂದರ್, ಪ್ರಧಾನ ಕಾರ್ಯದರ್ಶಿ ಸಣ್ಣೇಗೌಡ, ಖಜಾಂಚಿ ಜಯಕುಮಾರ್, ಕಾರ್ಯದರ್ಶಿ S ಗಂಗಾಧರ್ ಇತರರು ಉಪಸ್ಥಿತರಿದ್ದರು. ಕರ್ನಾಟಕದಲ್ಲಿ ಹೆಚ್ಚುತ್ತಿರುವ ಯಕೃತ್ತಿನ ಕಾಯಿಲೆ ಆರಂಭಿಕ ಹಂತದಲ್ಲೇ ತಪಾಸಣೆ ಅಗತ್ಯ ಎಂದು ಡಾಕ್ಟರ್ ಸಂದೀಪ್ ಸತ್ಸಂಗಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೈದ್ಯಕೀಯ ಅಧ್ಯಯನಗಳ ಪ್ರಕಾರ ಯಕೃತ್ತಿನ ಕಾಯಿಲೆಗಳು 10 ರಿಂದ 15 ವರ್ಷದವರೆಗೆ ಯಾವುದೇ ಸ್ಪಷ್ಟ ಲಕ್ಷಣಗಳಿಲ್ಲದೆ ನಿಧಾನವಾಗಿ ಬೆಳೆಯುತ್ತವೆ. ಕೊಬ್ಬಿನ ಯಕೃತ್ತು ಹೊಂದಿರುವ 30%ಕ್ಕೂ ಹೆಚ್ಚು ರೋಗಿಗಳು ಮೊದಲ ಮೌಲ್ಯಮಾಪನದ ಹಂತದಲ್ಲೇ ಫೈಬ್ರೋಸಿಸ್ಗೆ ಒಳಗಾಗಿರುವುದು ಕಂಡುಬಂದಿದೆ. ಇದರಿಂದಾಗಿ ಬಹುತೇಕ ರೋಗಿಗಳು ಚಿಕಿತ್ಸೆ ಪಡೆಯಲು ತಡ ಮಾಡಿ ಕಾಯಿಲೆ ಸಿರೋಸಿಸ್ ಅಥವಾ ಯಕೃತ್ತು ವೈಫಲ್ಯದ ಹಂತ ತಲುಪಿ ಬಳಿಕ ಮಾತ್ರ ಆಸ್ಪತ್ರೆಗೆ ಬರುತ್ತಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ MAS LD ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿದ್ದು, ಯಕೃತ್ತಿನ ಸಮಸ್ಯೆಗಾಗಿ ಚಿಕಿತ್ಸೆಗೆ ಬಂದ ರೋಗಿಗಳಲ್ಲಿ 55 ರಿಂದ 60% ಮಂದಿಗೆ ಈ ಕಾಯಿಲೆ ಪತ್ತೆಯಾಗುತ್ತಿದೆ. ಇದರಲ್ಲಿ ಆಲ್ಕೋಹಾಲ್ ಸೇವಿಸಿದವರು ಸೇರಿರುವುದು ಇನ್ನಷ್ಟು ಆತಂಕಕಾರಿ ಅಂಶವಾಗಿದೆ. ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಅಸಮತೋಲನ ಹಾಗೂ ದಿನಕ್ಕೆ 20 ಗ್ರಾಂಗಿಂತ ಹೆಚ್ಚು ಮದ್ಯಪಾನ ಮಾಡುವವರು ಹೆಚ್ಚಿನ ಅಪಾಯದ ಗುಂಪಿಗೆ ಸೇರಿರುತ್ತಾರೆ ಎಂದು ವೈದ್ಯರು ಎಚ್ಚರಿಸಿದ್ದಾರೆ. ಈ ಕುರಿತು ಮಾತನಾಡಿದ ಹಳೆಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವ ಮಣಿಪಾಲ್ ಆಸ್ಪತ್ರೆಯ ಹೆಮಟಾಲಜಿ ಮತ್ತು ಟ್ರಾನ್ಸ್ಪ್ಲಾಂಟ್ ಹೆಮಟಾಲಜಿ ವಿಭಾಗದ ಮುಖ್ಯ ಸಲಹೆಗಾರ ಡಾಕ್ಟರ್ ಸಂದೀಪ್ ಸತ್ಯಂಗಿ, ಯಕೃತ್ತಿನ ಕಾಯಿಲೆಗಳನ್ನು ತಡೆಯಲು ಜಾಗೃತಿ ಮತ್ತು ಆರಂಭಿಕ ತಪಾಸಣೆ ಅತ್ಯಗತ್ಯ. ನಿಯಮಿತ ಆರೋಗ್ಯ ತಪಾಸಣೆ, ಫೈಬ್ರೋಸ್ಕ್ಯಾನ್, FIB-4 ಇಂಡೆಕ್ಸ್ನಂತಹ ಆಧುನಿಕ ತಪಾಸಣಾ ಸಾಧನಗಳ ಮೂಲಕ ಯಕೃತ್ತಿನ ಹಾನಿಯನ್ನು ಮೊದಲ ಹಂತದಲ್ಲೇ ಪತ್ತೆ ಮಾಡಬಹುದು. ಇದರಿಂದ ಸಿರೋಸಿಸ್ ಅಥವಾ ಯಕೃತ್ತು ವೈಫಲ್ಯಕ್ಕೆ ಹೋಗುವ ಮೊದಲು ನಿಯಂತ್ರಣ ಸಾಧ್ಯವಾಗುತ್ತದೆ ಎಂದು ಹೇಳಿದರು. ರೀಸನ್ ಲಿವರ್ ಒಳಗಡೆ ಫ್ಯಾಟಿ ಲಿವರ್. ಸೊ ನಾವು ನಿಮಗೆ ಹೇಳಬೇಕಾದ್ರೆ ನಾವು ಈ ರೂಮಲ್ಲೇ ಸ್ಕ್ಯಾನಿಂಗ್ ಮಾಡಿದ್ರೆ 10ಲ್ಲಿ 100% ನಾವು ರಿಟರ್ನ್ ಕೊಡ್ಬೋದು. 5 ಜನಕ್ಕೆ ಫ್ಯಾಟಿ ಲಿವರ್ ಬರ್ತದೆ ಅವರ ಸ್ಕ್ಯಾನಿಂಗಲ್ಲಿ. ಆ್ಯಂಡ್ ಅವರೇನು ಯೋಚನೆ ಮಾಡ್ತಾರೆ, ಒಂದು LFT ನೋಡ್ತಾರೆ, ಲಿವರ್ ಫಂಕ್ಷನ್ ಟೆಸ್ಟ್, ತನ್ನಷ್ಟೇ ನೋಡ್ತಾರೆ. LFT ರಿಪೋರ್ಟ್ ಚೆನ್ನಾಗಿದೆ, ಅಲ್ಟ್ರಾಸೌಂಡಲ್ಲಿ ಫ್ಯಾಟಿ ಲಿವರ್ ಇದೆ, ನಮ್ಗೆ ಏನು ತೊಂದರೆ ಇಲ್ಲ ಯೋಚನೆ ಮಾಡಿಬಿಡ್ತಾರೆ. ದ್ಯಾಟ್ ಈಸ್ ದಿ ಅನ್ಫಾರ್ಚುನೇಟ್ ಪ್ರಾಬ್ಲಮ್. LFT ನಾರ್ಮಲ್ ಇದ್ದರೆ ಸಹ ಫ್ಯಾಟಿ ಲಿವರ್ ಒಳಗಡೆ ಒಂದು ಚೇಂಜ್ ಆಗ್ಬೋದು. ಲಿವರ್ ಒಳಗಡೆ ಯಾವುದಕ್ಕೆ ನಾವು ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಫೈಬ್ರೋಸಿಸ್ ಹೇಳ್ತೀವಿ. ಫೈಬ್ರೋಸಿಸ್ ಆದರೆ ಏನಂದರೆ ಲಿವರ್ ಒಳಗಡೆಯಿಂದ ತುಂಬ ಸಾಫ್ಟ್ ಆರ್ಗನ್, ಅದು ಸಾಫ್ಟ್ ಸ್ಲೋಲಿ ಗಟ್ಟಿ ಆಗ್ತಾ ಹೋಗ್ತದೆ. ಯಾವ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ ಪಿಕಪ್ ಆಗಲ್ಲ. ಅವ್ರ ಪಾಪ ಆ ಥರ ಕೂತ್ಕೊಳ್ತಾ ಇರ್ತಾರೆ ದ್ಯಾಟ್ ನಮಗೆ ಸ್ವಲ್ಪ ಫ್ಯಾಟಿ ಲಿವರ್ ಇದೆ, ಡಾಕ್ಟರ್ ನಮಗೆ ಸ್ವಲ್ಪ ಎಕ್ಸಸೈಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ನಮ್ಮ ಲಿವರ್ ಫಂಕ್ಷನ್ ಟೆಸ್ಟ್ ಚೆನ್ನಾಗಿದೆ, ನಮ್ಗೆ ಏನೂ ಆಗಲ್ಲ ಯೋಚನೆ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಲಿವರ್ ಒಳಗಡೆ ಒಂದು ಫೈಬ್ರೋಸಿಸ್ ಡೆವಲಪ್ ಆಗ್ತದೆ. ಆ್ಯಂಡ್ ಸಡನ್ ಆಗಿ ಒಂದು ದಿನ ಅವರಿಗೆ ಸಿರೋಸಿಸ್ದು ಕಾಂಪ್ಲಿಕೇಶನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸಿರೋಸಿಸ್ ಆದರೆ ಲಿವರ್ದು ಲಾಸ್ಟ್ ಸ್ಟೇಜ್. ಸೊ ನಾರ್ಮಲ್ ಲಿವರ್, ಅದರೊಳಗಡೆ ಫ್ಯಾಟಿ ಲಿವರ್, ಅದರಿಂದ ಲಿವರ್ ಒಳಗಡೆ ಫೈಬ್ರೋಸಿಸ್ ಸ್ಟಾರ್ಟ್ ಆಗ್ತದೆ. ನೋ ಸಿಮ್ಟಮ್ಸ್, ಹೊಟ್ಟೆ ನೋವಿಲ್ಲ. ಕೆಲವು ಜನಕ್ಕೆ ಕೇಳುವಾಗ ಅವರೇನು ಹೇಳ್ತಾರೆ ಅಂದರೆ ಸ್ವಲ್ಪ ಗ್ಯಾಸ್ ಇದೆ, ನಮಗೆ ಸ್ವಲ್ಪ ಕಾನ್ಸ್ಟಿಪೇಷನ್ ಥರ ಇದೆ, ಸ್ವಲ್ಪ ಸಾಯಂಕಾಲ ತನಕ ಸುಸ್ತಾಗ್ತದೆ. ಬಟ್ ಈ ಥರ ಸಿಮ್ಟಮ್ಸ್ಗೋಸ್ಕರ ಯಾರೂ ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಆ ಸ್ಟೇಜಲ್ಲಿ ಲಿವರ್ ಒಳಗಡೆ ಸ್ಲೋಲಿ ಫೈಬ್ರೋಸಿಸ್ ಬರ್ಬೋದು, ಸಿರೋಸಿಸ್ ಆಗ್ಬೋದು. ಒಂದು ಸತಿ ಸಿರೋಸಿಸ್ ಆಗಿಬಿಟ್ಟಿದ್ದರೆ ಇಟ್ಸ್ ಅ ಪ್ರಾಬ್ಲಮ್. ಬಿಕಾಸ್ ಆ ಸ್ಟೇಜಲ್ಲಿ ಸಡನ್ ಆಗಿ ರಕ್ತ ವಾಂತಿ ಬರೋದು ಆ್ಯಂಡ್ ಈ ಥರ ಕಾಂಪ್ಲಿಕೇಶನ್ಸ್ ನಾವು ಈ ಬೆಲ್ಟಿಂದ ತುಂಬ ನೋಡ್ತಾ ಇದೆ. ದ್ಯಾಟ್ ಡಾಕ್ಟರ್ ಹೇಳಿದ್ದಾರೆ ನಮಗೆ 5 years ಬ್ಯಾಕ್ ಫ್ಯಾಟಿ ಲಿವರ್ ಇತ್ತನು, ನಾವು ಅದಕ್ಕೆ ಏನೂ ಮಾಡಿಲ್ಲ, ಆ್ಯಂಡ್ ಸಡನ್ ಆಗಿ ಇವತ್ತು ರಕ್ತವಾಂತಿ ಬಂದಿದೆ, ಅದಕ್ಕೋಸ್ಕರ ನಿಮ್ಮ ಹತ್ರ ಬರ್ತಾ ಇದೆ. ದಿಸ್ ಇಸ್ ದ ಕಾಮನ್ ಸಿಮ್ಟಮ್. ಸೊ ರಕ್ತವಾಂತಿ ಬರೋದು, ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು ಟೋಟಲ್ ಆಗಿ, ಕಾಲು ದಪ್ಪ ದಪ್ಪ ಆಗಿಬಿಡ್ತದೆ. ಕೆಲವು ಜನಕ್ಕೆ ಕಣ್ಣಲ್ಲಿ ಕಾಮಿನಿ, ವೈಟ್ ನಮ್ಮದು ಎಲ್ಲೋ ಥರ ಕಾಣ್ತದೆ, ಕಾಮಲೆ ಜಾಂಡಿಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಕೆಲವು ಜನಕ್ಕೆ ಪ್ರಜ್ಞೆ ತಪ್ಪಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಇದೆಲ್ಲ ಸ್ಟೇಜಸ್ ಲಿವರ್ ಫೇಲಿಯರ್ದು. ಅನ್ಫಾರ್ಚುನೇಟ್ಲಿ ಈ ಸ್ಟೇಜಲ್ಲಿ ಗೊತ್ತಾಗುವಾಗ
ಮೆಡಿಕಲ್ ಟ್ರೀಟ್ಮೆಂಟ್ ಓನ್ಲಿ 40%ಗೆ ಸ್ವಲ್ಪ ಸೇವ್ ಮಾಡ್ಬೋದು, ಮಿಕ್ಕಿದೆಲ್ಲ ಜನಕ್ಕೆ ಟ್ರಾನ್ಸ್ಪ್ಲಾಂಟ್ ಬೇಕಾಗ್ತದೆ. ಸೊ ಪಾಯಿಂಟ್ ಏನಂದರೆ ಅರ್ಲಿ ಸ್ಟೇಜ್ ಯಾವುದರಲ್ಲಿ ಫ್ಯಾಟಿ ಲಿವರ್ ಇದೆ, ಲಿವರ್ ಫೈಬ್ರೋಸಿಸ್ ಇದೆ, ಇದು ಟೋಟಲ್ ಆಗಿ ರಿವರ್ಸಬಲ್, ನಾವು ರಿವರ್ಸ್ ಮಾಡ್ಬೋದು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಈ ಕಾಯಿಲೆ ತುಂಬ ಕಾಮನ್ ಆಗ್ತಾ ಇದೆ ಹಾಸನ್ ಬೆಲ್ಟಲ್ಲಿ, ದ್ಯಾಟ್ ಈಸ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತಾರೆ. ಆ್ಯಂಡ್ ಯಾವ ಥರ ಜನಕ್ಕೆ ಸ್ವಲ್ಪ ಡಯಾಬಿಟೀಸ್ ಇದೆ, ಅಕಸ್ಮಾತ್ ಅವರ್ ಬಾಡಿ ವೇಟ್, ಸೊ ಸಿಂಪಲ್ ಆಗಿ ಹೇಳಬೇಕಾದ್ರೆ ಎಲ್ಲ ಜನ ಒಂದು ಟೇಪ್ ತಗೊಳ್ಬೋದು, ನಮ್ಮ ಅಂಬಲಿಕಸ್ ಏರಿಯಾಲಿ ಒಂದು ಇಂಚ್ ಟೇಪಿಂದ ಚೆಕ್ ಮಾಡ್ಕೊಳ್ಬೋದು. ಮೇಲ್ಸ್ಗೆ 90 ಸೆಂಟಿಮೀಟ್ರಿಂದ ಕಡಿಮೆ ಇರಬೇಕು, ಫೀಮೇಲ್ಸ್ಗೆ 80 ಸೆಂಟಿಮೀಟ್ರಿಂದ ಕಡಿಮೆ ಇರಬೇಕು. ಅಕಸ್ಮಾರು ಇದರಿಂದ ಜಾಸ್ತಿ ಇದ್ದರೆ ಫ್ಯಾಟಿ ಲಿವರ್ದು ರಿಸ್ಕ್ ಮಿನಿಮಮ್ 70% ಆಗಿಬಿಡ್ತದೆ. ಆ್ಯಂಡ್ ಈ ಫ್ಯಾಟಿ ಲಿವರ್ ಒಳಗಡೆ 30% ಜನಕ್ಕೆ ವಿದೌಟ್ ಎನಿ ಸಿಮ್ಟಮ್ ಲಿವರ್ ಒಳಗಡೆ ಫೈಬ್ರೋಸಿಸ್ ಸ್ಟಾರ್ಟ್ ಆಗಿಬಿಡ್ತದೆ. ಆ್ಯಂಡ್ ಈ ಸ್ಟೇಜಲ್ಲಿ ಟೋಟಲ್ ಕಂಟ್ರೋಲ್ ಮಾಡ್ಬೋದು, ಕಂಪ್ಲೀಟ್ಲಿ ಕಂಟ್ರೋಲೆಬಲ್. ಬಟ್ ಪ್ರಾಬ್ಲಮ್ ಏನಂದರೆ ಅವೇರ್ನೆಸ್ ಇಲ್ಲ, ನಾಲೆಡ್ಜ್ ಇಲ್ಲ, ಅದಕ್ಕೋಸ್ಕರ ಅನ್ಫಾರ್ಚುನೇಟ್ಲಿ ಅದು ಸಿರಾಸಿಸ್ ಹೋಗಿಬಿಡ್ತದೆ, ಮತ್ತು ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಡಿಸ್ಕಷನ್ಸ್ ಅದೆಲ್ಲ ಮಾಡಬೇಕಾಗತ್ತೆ. ಸೊ ಆಲ್ಕೋಹಾಲ್ ರಿಲೇಟೆಡ್ ಲಿವರ್ ಡಿಸೀಸ್ ನಂಬರ್ 1, ನಂಬರ್ 2 ನಾನ್ ಆಲ್ಕೋಹಾಲಿಕ್ ರಿಲೇಟೆಡ್ ಫ್ಯಾಟಿ ಲಿವರ್ ಡಿಸೀಸ್. ಇದು ಬಿಟ್ಟು ಈ ಬೆಲ್ಟಿಂದ ಸ್ಪೆಷಲಿ ನಾವು ಯಾವ್ದು ನೋಡ್ತಾ ಇದ್ದಾದ್ರೆ ಸಮ್ ವೈರಸಸ್ ಆದರೆ ಏನಾಗ್ತದಂದರೆ ನಾವು ಸ್ಟ್ರೀಟ್ ಫುಡ್ಸ್ ತುಂಬ ಕನ್ಸ್ಯೂಮ್ ಮಾಡುವಾಗ ಅಕಸ್ಮಾತ್ ನಮ್ಮ ಸೋರ್ಸ್ ಆಫ್ ವಾಟರ್ ಚೆನ್ನಾಗಾಗಿ ಫಿಲ್ಟರ್ ಆಗಲಿಲ್ಲ ಆದರೆ ಹೆಪಟೈಟಿಸ್ ಎ ವೈರಸ್ ಅಥವಾ ಹೆಪಟೈಟಿಸ್ ಇ ವೈರಸ್ ಇಂದ ಸಿವಿಯರ್ ಇನ್ಫೆಕ್ಷನ್ ಆಗ್ತಾ ಇದೆ ಲಿವರಿಂದ. ಸೊ ನಮಗೆ ಒಂದು ಪೇಷಂಟ್ ರೀಸೆಂಟಾಗಿ ಸಹ ಬಂದಿತ್ತು ಹಾಸನಿಂದ, ಯಾವುದಕ್ಕೆ ಎಕ್ಯೂಟ್ ಲಿವರ್ ಫೇಲಿಯರ್ ಹೇಳ್ತೀವಿ. ಎಕ್ಯೂಟ್ ಲಿವರ್ ಫೇಲಿಯರ್ ಆದರೆ ನಿನ್ನೆ ತನಕ ಚೆನ್ನಾಗಿತ್ತು, ಸಡನ್ ಆಗಿ ಓವರ್ ಫ್ಯೂ ಡೇಸ್ ಪೇಷಂಟ್ ಆಗಿ ಜಾಂಡಿಸ್ ಬರೋದು ಮತ್ತು ಸಡನ್ ಆಗಿ ಕೋಮಾಲ್ ಹೋಗೋದು, ಅದಕ್ಕೆ ಎಕ್ಯೂಟ್ ಲಿವರ್ ಫೇಲಿಯರ್ ಅಂತ ಹೇಳ್ತೀವಿ. ಎಕ್ಯೂಟ್ ಲಿವರ್ ಫೇಲಿಯರ್ದು ಪ್ರಮುಖ ಕಾರಣ ಏನಾದರೆ ವೈರಸಸ್. ಸೊ ಚೆನ್ನಾಗಿರೋದ್ರಿಂದ ಊಟ ಅಥವಾ ವಾಟರ್ ಸೋರ್ಸ್ ಚೆನ್ನಾಗಿಲ್ಲ ಆದರೆ ಹೆಪಟೈಟಿಸ್ ಎ ವೈರಸ್, ಹೆಪಟೈಟಿಸ್ ಇ ವೈರಸ್, ಅದರಿಂದ ಬಿಕಾಸ್ ಆಫ್ ಲ್ಯಾಕ್ ಆಫ್ ಹೈಜೀನ್ ಆ ಥರ ಇನ್ಫೆಕ್ಷನ್ಸ್ ಬರ್ಬೋದು. ಕೆಲವು ಪೇಷಂಟ್ಸ್ ತುಂಬ ಸಿಕ್ಕಾಗಿ ಅವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಗ್ಬೋದು. 8ನೇ ವರ್ಷದ ವಾರ್ಷಿಕ ಪೂಜೆ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದಿಂದ ಯಗಚಿ ದಡದ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ತಿರುವಾಭರಣ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ಈ ಹಿನ್ನೆಲೆಯಲ್ಲಿ ಶ್ರೀ ಶಾಸ್ತನಿಗೆ ಅರ್ಪಿಸಲಾದ ತಿರುವಾಭರಣವನ್ನು ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದಿಂದ ವಿಶೇಷ ಪೂಜೆಯೊಂದಿಗೆ ಹೊರತಂದು ವಿವಿಧ ಕಲಾ ತಂಡಗಳೊಂದಿಗೆ ಭಕ್ತಿ ಭಾವಪೂರ್ಣ ಮೆರವಣಿಗೆಯಲ್ಲಿ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ತರಲಾಯಿತು. ಮೆರವಣಿಗೆಯು ಚನ್ನಕೇಶವ ಸ್ವಾಮಿ ದೇಗುಲದಿಂದ ಪ್ರಾರಂಭವಾಗಿ ರಸ್ತೆಯುದ್ದಕ್ಕೂ ಅಯ್ಯಪ್ಪ ಸ್ವಾಮಿ ಭಜನೆಗಳು, ಶರಣ ಘೋಷಣೆಗಳು ಮೊಳಗುತ್ತಾ ಸಾಗಿದವು. ಭಕ್ತರು ಸ್ವಾಮಿ ಶರಣಂ ಅಯ್ಯಪ್ಪ ಎಂಬ ನಾಮ ಸ್ಮರಣೆಯೊಂದಿಗೆ ತಿರುವಾಭರಣಕ್ಕೆ ಪೂಜೆ ಸಲ್ಲಿಸುತ್ತಾ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ವಿವಿಧ ವಾದ್ಯ ಮೇಳಗಳು ಹಾಗೂ ಕಲಾ ತಂಡಗಳ ಪ್ರದರ್ಶನ ಮೆರವಣಿಗೆಗೆ ವಿಶೇಷ ಮೆರುಗು ನೀಡಿತು. ನಂತರ ಯಗಚಿ ದಡದಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ತಿರುವಾಭರಣವನ್ನು ಪ್ರತಿಷ್ಠಾಪಿಸಿ ವಿಶೇಷ ಅಭಿಷೇಕ, ಅಲಂಕಾರ ಹಾಗೂ ಮಹಾಪೂಜೆ ನೆರವೇರಿಸಲಾಯಿತು. ಕಾರ್ಯಕ್ರಮದ ಅಂತ್ಯದಲ್ಲಿ ಪ್ರಸಾದ ವಿನಿಯೋಗ ನಡೆಯಿತು. 8ನೇ ವರ್ಷದ ವಾರ್ಷಿಕ ಪೂಜೆ ಹಾಗೂ ತಿರುವಾಭರಣ ಉತ್ಸವವು ಶಾಂತಿ, ಭಕ್ತಿ ಮತ್ತು ಸೌಹಾರ್ದತೆಯ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ YN ಕೃಷ್ಣೇಗೌಡ, ಉಪಾಧ್ಯಕ್ಷರಾದ BM ಸಂತೋಷ್, ದೇಗುಲ ಪ್ರಧಾನ ಕಾರ್ಯದರ್ಶಿ M ಸಂದೀಪ್ ಪಾಪಣ್ಣ, ಮೋಹನ್ ಕುಮಾರ್ ಸೇರಿದಂತೆ ಟ್ರಸ್ಟ್ ಸದಸ್ಯರು ಉಪಸ್ಥಿತರಿದ್ದರು. ಡ್ರೈವರ್ ಬಸ್ ತರ ಕೇಳಿ ಮುಂದೆ ಬರಕಲ್ರಿ, ಇಲ್ಲಿದೆ ಬಸ್ ರೆಡಿ ಇದೆ. ಸ್ವಾಮಿ ಬಂದು 5 ನಿಮಿಷ ಅಲ್ಲೇ ಹೊರಗಡೆ ಬನ್ನಿ. ಸ್ವಾಮಿ ಶರಣಮಯ್ಯಪ್ಪ ಬನ್ನಿ, ಅಲ್ಲಿ ಬನ್ನಿ. ತಿರುವಾಭರಣ ಪೂಜೆಯನ್ನು ಚನ್ನಕೇಶವ ಸ್ವಾಮಿ ದೇವಸ್ಥಾನದಿಂದ ತಿರುವಾಭರಣ ಪೂಜೆ ಮಾಡಿಕೊಂಡು ಮೆರವಣಿಗೆಯೊಂದಿಗೆ ನಮ್ಮ ಅಯ್ಯಪ್ಪನ ಸನ್ನಿಧಾನಕ್ಕೆ ಬರ್ತಾ ಇದ್ದೀವಿ. ಇದು ಒಂದು ಪಂದಳ ರಾಜ ಏನೋ ಪಂದಳದಿಂದ ಶಬರಿಮಲೆಗೆ ತಗೊಂಡು ಹೋಗ್ತಾ ಇದ್ರು, ಅದೇ ಥರ ಒಂದು ಪದ್ಧತಿನ ನಾವಿಲ್ಲಿ
ಅಯ್ಯಪ್ಪನ ಆರಾಧನೆ ಮಾಡ್ತಾ ಇದ್ದೀವಿ. ಇವತ್ತು ತಿರುವಾರ್ಮಣ ಪೂಜೆಯಿಂದ ಸ್ಟಾರ್ಟ್ ಆಗಿದೆ ನಮ್ಮ ಕಾರ್ಯಕ್ರಮ. 3 ದಿವಸ ನಿರಂತರವಾಗಿ ಅಯ್ಯಪ್ಪನ ವಾರ್ಷಿಕೋತ್ಸವ ಸೇವೆ ನಡೀತಾ ಇದೆ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಬೇಲೂರು ನಗರದ ಕೋಟೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ 47ನೇ ವರ್ಷದ ದಿವ್ಯ ದೀಪೋತ್ಸವ ಜರುಗಿತು. ಈ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿಯನ್ನ ವಿದ್ಯುತ್ ದೀಪಗಳಿಂದ ಪುಷ್ಪಾಲಂಕಾರಗಳಿಂದ ಸಿದ್ಧಗೊಳಿಸಿದ ಭವ್ಯ ಮಂಟಪದಲ್ಲಿ ಪ್ರತಿಷ್ಠಾಪಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಭವ್ಯ ಮೆರವಣಿಗೆಯನ್ನು ನಡೆಸಲಾಯಿತು. ಮೆರವಣಿಗೆಯಲ್ಲಿ ಕೇರಳದ ಹೆಸರಾಂತ ಚಂಡೆ ಮೇಳ, ಮಂಗಳವಾದ್ಯಗಳು ಮೊಳಗಿದರೆ ನೂರಾರು ಮಾಲಧಾರಿಗಳು ಭಜನೆ ಹಾಡುತ್ತಾ ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿದರು. ನಗರದಾದ್ಯಂತ ಭಕ್ತಿಮಯ ವಾತಾವರಣ ನಿರ್ಮಾಣವಾಗಿತ್ತು. ಈ ದಿವ್ಯ ದೀಪೋತ್ಸವ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ HK ಸುರೇಶ್ ಸೇರಿದಂತೆ ಗುರುಸ್ವಾಮಿಗಳಾದ ದೇವೇಗೌಡ ಸ್ವಾಮಿ, ವಿನಾಯಕ ಹೋಟೆಲ್, ಮಂಜುನಾಥ ಸ್ವಾಮಿ, ಪ್ರಕಾಶ್ ಸ್ವಾಮಿ, ಮನುಸ್ವಾಮಿಗಳು, ಚಂದನ್, ರವಿ, ಕಿರಣ್, ಸಚಿನ್, ಕುಮಾರ್ ಸೇರಿದಂತೆ ನೂರಾರು ಮಾಲಧಾರಿಗಳು, ಭಕ್ತರು ಹಾಗೂ ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ದಯಮಾಡಿ ಎಲ್ಲರೂ ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮೂರನೇ ವರ್ಷದ ಭೀಮಾ ಕೊರಹಂಗ ವಿಜಯೋತ್ಸವ ಸಂಭ್ರಮ ಆಚರಣೆ ಕಾರ್ಯಕ್ರಮ ತಾಲೂಕು ಕೊರಹಂಗ ವಿಜಯೋತ್ಸವ ಸಮಿತಿ ಹಾಗೂ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಜನವರಿ 7ರಂದು ಆಯೋಜಿಸಲಾಗಿದೆ ಎಂದು ತಾಲೂಕು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಬಸವರಾಜ್ ಗೇಕರವಳ್ಳಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ 3ನೇ ವರ್ಷದ ಭೀಮಾ ಕೊರಹಂಗ ವಿಜಯೋತ್ಸವ ಸಂಭ್ರಮಾಚರಣೆಯನ್ನ ಜನವರಿ 7ರಂದು ಬೆಳಗ್ಗೆ 10 ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಿಂದ ಹೊರಟು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಾಗಿ ತಾಲೂಕು ಕಚೇರಿಯವರೆಗೆ ಮೆರವಣಿಗೆ ನಡೆಯಲಿದೆ. ಮೆರವಣಿಗೆಯಲ್ಲಿ ವಾದ್ಯಗೋಷ್ಠಿ, ಡಿಜೆ, ಕೀಲುಕುದುರೆ, ಡೊಳ್ಳು ಕುಣಿತ, ಕಲಾ ತಂಡಗಳು ಭಾಗವಹಿಸುವವು. ನಂತರ ತಾಲೂಕು ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ತಾಲೂಕು ಕಚೇರಿ ಆವರಣದಲ್ಲಿ ಸಭಾ ಕಾರ್ಯಕ್ರಮ ನಡೆಸುವುದಾಗಿ ತಿಳಿಸಿದರು. ಹಾಗೂ ಡಿ ಮಲ್ಲೇಶಣ್ಣವರು ಸಹ ಮಾಜಿ ಶಾಸಕರು ಅವರು ಆಗಮಿಸಲಿದ್ದಾರೆ. ಶ್ರೀಯುತ ಮುರಳೀಮೋಹನ್ ರವರು ಕಾಂಗ್ರೆಸ್ ಮುಖಂಡರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಲಾ ತಂಡಗಳ ಪ್ರದರ್ಶನವಿದೆ. ಅದರಲ್ಲಿ ಕೀಲುಕುದುರೆ ಕುಣಿತ, ವಾದ್ಯಗೋಷ್ಠಿ ಮತ್ತು ಕಲಾ ತಂಡಗಳು ಡಿಜೆ ಯೊಂದಿಗೆ ITI ಕಾಲೇಜಿಂದ ಆಲೂರು ತಾಲೂಕು ತಹಶೀಲ್ದಾರ್ ಕಚೇರಿ ಆವರಣದವರೆಗೂ ರಾಜಬೀದಿಯಲ್ಲಿ ಅದ್ದೂರಿಯಾದ ಮೆರವಣಿಗೆ ಇದೆ. ಮತ್ತು ಏನು ಈ ದೇಶಕ್ಕೆ ಏನು ಕೊಟ್ಟಂತ ಈ ಜನಾಂಗದ ಎಲ್ಲ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ದಲಿತರ ಏನು ಇವರ ವಿಮೋಚನೆಗಾಗಿ ಹೋರಾಟ ಮಾಡಿದಂಥ ಸಿದ್ದನಾಕನವರ ಭಾವಚಿತ್ರ ಮೆರವಣಿಗೆ ಮತ್ತು ವಿಜಯೋತ್ಸವ ಸಂಭ್ರಮ ಮೆರವಣಿಗೆ, ಬಾಬಾ ಸಾಹೇಬರವರ ಮೆರವಣಿಗೆಯನ್ನ ನಾವು ರಾಜಬೀದಿಯಲ್ಲಿ ಹಮ್ಮಿಕೊಂಡಿರುತ್ತೇವೆ. ಆದ್ದರಿಂದ ಈ ತಾಲೂಕಿನ ಎಲ್ಲ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ಭೀಮಾ ವಿಜಯೋತ್ಸವ ಸಮಿತಿ ಅಧ್ಯಕ್ಷರಾಗಿ ಈ ಅಧ್ಯಕ್ಷತೆಯನ್ನ ಬಸವರಾಜ್ ಅವರು ದಲಿತ ಸಮಿತಿ ತಾಲೂಕು ದಲಿತ ಮುಖಂಡ ಅಜ್ಜೇನಹಳ್ಳಿ ಲೋಕೇಶ್ ಮಾತನಾಡಿ, ಶಿಕ್ಷಣ ಹಾಗೂ ಸಮಾನತೆಯಿಂದ ವಂಚಿತರಾಗಿದ್ದ ದಲಿತ ಸಮುದಾಯ ಬ್ರಿಟಿಷರು ಹಾಗೂ ಪೇಶ್ವೆಗಳ ವಿರುದ್ಧ 1818ರಲ್ಲಿ ಹೋರಾಟ ನಡೆಸಿ ಯುದ್ಧದಲ್ಲಿ ಗೆದ್ದ ಸೈನಿಕರ ಪರಾಕ್ರಮವನ್ನು ಶಾಶ್ವತವಾಗಿ ನೆನಪಿನಲ್ಲಿ ಇರಿಸಲು ಸುಮಾರು 75 ಅಡಿ ಎತ್ತರದ ವಿಜಯ ಸ್ತಂಭವನ್ನು ಹಾಗೂ ಯುದ್ಧದಲ್ಲಿ ಮಡಿದ 22 ಸೈನಿಕರ ಹೆಸರುಗಳನ್ನು ಭೀಮಾ ನದಿಯ ದಡದಲ್ಲಿರುವ ಕೊರಹಂಗವೆಂಬ ಗ್ರಾಮದಲ್ಲಿ ಸ್ಥಾಪಿಸಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ವರ್ಷ ಜನವರಿ 1ರಂದು ಸ್ಥಳಕ್ಕೆ ಭೇಟಿ ನೀಡಿ ಗೌರವ ಸಲ್ಲಿಸುತ್ತಿದ್ದರು. ನಮಗೆ ಶಿಕ್ಷಣ ಹಾಗೂ ಸಮಾನತೆ ದೊರಕಲು ಕಾರಣವಾದ ಈ ಐತಿಹಾಸಿಕ ಯುದ್ಧದ ಉದ್ದೇಶವನ್ನು ಇಂದಿನ ಪೀಳಿಗೆಗೆ ತಿಳಿಸಲು ವಿಜಯೋತ್ಸವವನ್ನು ಪ್ರತಿ ವರ್ಷ ಆಚರಿಸುತ್ತಿರುವುದಾಗಿ ಅವರು ಹೇಳಿದರು. ನಡೆದಂಥ ಒಂದು ಹೋರಾಟ, ಆ ಹೋರಾಟದಲ್ಲಿ ಸುಮಾರು 500 ಸೈನಿಕರು
28,000 ಪೇಶ್ವ ಸೈನಿಕರನ್ನ ಸದೆಬಡಿದಂಥ ಒಂದು ವಿಜಯದ ದಿನ. ಈ ದಿನವನ್ನ ನಾವೆಲ್ಲರೂ ಕೂಡ ಆಚರಿಸ್ಬೇಕು. ಯಾಕೆಂದ್ರೆ ಬಾಬಾ ಸಾಹೇಬರು ಈ ದಿನವನ್ನ ತಪ್ಪದೆ ಅವರು ಬದುಕಿದ್ದ ಜೀವನದುದ್ದಕ್ಕೂ ಕೂಡ 1ನೇ ತಾರೀಕಿನಂದು ಆ ವಿಜಯ ಸ್ತಂಭಕ್ಕೆ ಭೇಟಿ ನೀಡಿ ಅಲ್ಲಿ ಎಲ್ಲ ಮಾರ್ ಸೈನಿಕರಿಗೂ ಕೂಡ ಪ್ರಣಾಮಗಳನ್ನು ತಿಳಿಸ್ತಾ ಇದ್ರು. ಅದರಂತೆ ಅದು ನಮ್ಮ ಶಿಕ್ಷಣ ವ್ಯವಸ್ಥೆಗೆ, ನಮಗೆ ಸಮಾನತೆಗಾಗಿ ನಡೆದಂಥ ಪ್ರಪ್ರಥಮ ಹೋರಾಟ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಆ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಒಕ್ಕೊಲಿನಿಂದ ಆಗಮಿಸಬೇಕು. ಯಥೇಚ್ಛವಾಗಿ ಯುವಕರು ಮತ್ತು ಮಹಿಳಾ ಸಂಘಟನೆ ಮತ್ತು ದಲಿತ ಸಂಘಟನೆಗಳು, ಇನ್ನು ಕೆಲವು ಪ್ರಗತಿಪರ ಸಂಘಟನೆಗಳೆಲ್ಲರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ಮಾಧ್ಯಮದ ಮಿತ್ರರು ಮತ್ತು ಪತ್ರಿಕಾ ಮಿತ್ರರ ಮುಂದೆ ನಾವು ಮನವಿ ಮಾಡಿಕೊಳ್ತಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಬಸವರಾಜು ಕೇಕರವಳ್ಳಿ, ಹಿರಿಯ ದಲಿತ ಮುಖಂಡರಾದ ರಂಗಯ್ಯ ಅಜ್ಜೇನಹಳ್ಳಿ, ಲೋಕೇಶ್ ಅಜ್ಜೇನಹಳ್ಳಿ, ಬೈರೇಶ್ ಕೇಕರವಳ್ಳಿ, ಧರ್ಮ ಯಡಿಯೂರು, ಹರೀಶ್ ಬರ್ತವಳ್ಳಿ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಧಿಕಾರಿಗಳು ಜೂನ್ ಅಂತ್ಯದೊಳಗೆ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ನೀಡಿದ್ದಾರೆ. ಸದ್ಯದ ಕಾಮಗಾರಿ ಗತಿಯನ್ನ ಗಮನಿಸಿದರೆ ನಿಗದಿತ ಗಡುವಿನೊಳಗೆ ಕೆಲಸ ಮುಗಿಯುವುದು ಅನುಮಾನ. ರೈಲ್ವೆ ಮೇಲ್ಸೇತುವೆ ಕಾಮಗಾರಿ, ಅವೈಜ್ಞಾನಿಕ ಸರ್ವಿಸ್ ರಸ್ತೆ ಸರಿಪಡಿಸಲು ಸಂಸದ ಶ್ರೇಯಸ್ ಪಟೇಲ್ ಸೂಚನೆ. ಕರ್ನಾಟಕದಲ್ಲಿ ಹೆಚ್ಚುತ್ತಿರುವ ಯಕೃತ್ತಿನ ಕಾಯಿಲೆ, ಆರಂಭಿಕ ಹಂತದಲ್ಲೇ ತಪಾಸಣೆ ಅಗತ್ಯ. ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಸ್ಟಿಯಾಟೋಟಿಕ್ ಲಿವರ್ ಡಿಸೀಸ್ ಯಕೃತ್ತಿನ ಕಾಯಿಲೆಗೆ ಕಾರಣ. ಮಣಿಪಾಲ್ ಹಾಸ್ಪಿಟಲ್ ಹೆಪಟಾಲಜಿ ಮತ್ತು ಟ್ರಾನ್ಸ್ಪ್ಲಾಂಟ್ ಡಾಕ್ಟರ್ ಸಂದೀಪ್ ಸತ್ಸಂಗಿ ಮಾಹಿತಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.